ಚಿತ್ರ ಯಾವ ಹೇಳಾಕತ್ತಾರ, ಎದ್ರ ಸಂಬಂಧ ಹೇಳಾಕತ್ತಾರ. ಈ ಮದುವೆರ ಇಟ್ಟು ಚಂದ ಈ ಮದುವೆ ಟೈಮ್ದಾಗ ಇಟ್ಟು ಗದ್ದಲ ಮಾಡ್ತಾರೆ. ಯಾವುದರ ಮದುವೆಗೆ ಹೋಗ್ರಿ ನೀವು ಒಟ್ಟ ನೋಡ್ರಿ ಬರೀ ಫೋಟೋ ತೆಗೆಸ್ಕೊಳ್ಳೋದು, ಫೋಟೋ ತೆಗೆಸೋದು. ಈ ಮದುವೆ ಅವ್ರಿಗಿಂತ ಹಿಂದೆ ನಿಂತವ್ರದ ಭಯಂಕರ ದರ್ಬಾರ್ ಆಗಿರ್ತೈತಿ. ಅವ್ರು ಎದಕ್ಕೆ ಬಂದಿರ್ತಾನೆ. ಈ ಮೊನ್ನೆ ಇತ್ತಿತ್ತಾಗ ಒಂದು ಕಡೆ ಚಲೋ ಆಗೈತಿ ಗೌಡ್ರೆ, ಏನು ಚಲೋ ಆಗೈತಿ ಗೊತ್ತಾನ? ಈ ಮದುವೆಯಾಗ ಹೆಣ್ಮಕ್ಳಿಗೆ ಅವಾಗ ಈ ಸ್ವಲ್ಪ ದಿವಸದಿಂದ ಮದುಮಕ್ಕಳಿಗೆ ಅಟ್ಟ ಮೇಕಪ್ ಮಾಡ್ತಿದ್ರಂತ. ನಾ ಯಾಕೆ ಮುಂದಿಲ್ಲ ಹೇಳಿ, ಅದನ್ನು ನೀವೇ ತಿಳ್ಕೊರಿ. ಅಲ್ರಿ ಇದೇನು ಹುಚ್ಚತನ ಬಂದೈತೆ ಅಂತ. ಇವ್ರೇನು ಮದುವೆ ಆದವರು ಏನು ಮದುವೆ ಆಗೋರು ವಿಚಾರ ಮಾಡ್ಕೋಬೇಕಿಲ್ಲ. ಮದುವೆ ಆಗೋ ಮದುಮಕ್ಕಳು ಅವತ್ತೊಂದು ದಿವಸ ಚಂದ ಕಾಣಬೇಕಾಗಿರ್ತೈತಿ. ಅವ್ರು ಮೇಕಪ್ ಮಾಡ್ಕೊತಾರೆ, ಓಕೆ. ಇವ್ರು ಹಿಂದೆ ಆರತಿ ಹಿಡ್ಕೊಂಡು ಅಡ್ಡಾರ, ಇವ್ರಿಗೆ ಎದಕ್ಕೆ ಮೇಕಪ್? ಅವ್ರಿಗೆ 8 ಮಂದಿ ಬಂದಿರ್ತಾರೆ. ನಮ್ಮ ಮಠದ ಕಲ್ಯಾಣ ಮಂಟಪ ಐತೆ ನೋಡ್ತೀನಿ ನಾನು, ಮದುಮಕ್ಕಳು ಬಂದು ಕುಂತರು ಹಿಂದೆ ಮೇಕಪ್ ಆಗಿ ಬರೋರ್ದು ಭಯಂಕರ ಕಷ್ಟ ಐತಿ. ಮತ್ತು ಅವರು ಅಗದಿ ಮುಂದೆ ಫೋಟೋದಾಗ ಅವು ಮೊದಲ ಈಗ ಹೇಳ್ತಾವ, ಆಮೇಲೆ ಹೇಳ್ತಾವ ಪಟ್ನ ತಾಳಿ ಕಟ್ಟಬೇಕಂತ ಅವು ನಿಂತಿರ್ತಾವ. ಈ ಹಿಂದೆ ನಿಂತು ಹೆಣ್ಮಗ ಸುಮ್ಮನೆ ಇರಬೇಕಿಲ್ಲ. ಅರ್ಜೆಂಟ್ ತಾಳಿ ಕೈಯಾಗ ಕೊಟ್ಟು ಇನ್ನೇನು ಕಟ್ಟಬೇಕನ್ನೋ ಟೈಮ್ದಾಗ ಬಗ್ಗೆ ಏನೋ ಕಿವ್ಯಾಗ ಹೇಳಕ್ಕೆ ಹೋಗ್ಯಾಳ. ಯಾವಾಗ ಬಗ್ಗೆ ಕಿವ್ಯಾಗ ಹೇಳಕ್ಕೆ ಹೋಗ್ಯಾಳ, ಅವ ಅರ್ಜೆಂಟ್ ಪುರೋಹಿತರು ತಾಳಿ ಕಟ್ರಿ ಅಂದರು. ಅವ ಹೆಂಡತಿ ಕಟ್ಟೋದು ಬಿಟ್ಟು ಯಾರು ಬಗ್ಗಿದ್ರೆ ಅಕ್ಕಿಗೆ ಕಟ್ಟಿ ತಾಳಿ ಕಟ್ಟಿ ಹೋಗಿದ್ದವ. ವಿಚಾರ ಮಾಡ್ಕೊರಿ ನೀವು. ಮದುವೆ ಅಂದ್ರೆ ಇಟ್ಟು ಹಾಕೊಂಡು ಆನ ಬರೋ ಅಂತ. ಅವಾಗ ಸಮರ್ಥ ರಾಮದಾಸರು ಅಂತಾರೆ ಸಾವಧಾನ ಅಂದ್ರೆ ಏನು ಅಂದ್ರೆ ಅವ್ರು ಪುರೋಹಿತರಿಗೆ ದಂಗಾಗಿಬಿಡ್ತು ನೋಡ್ರಿ. ಒಂದು ಕ್ಷಣ ದಂಗ ಈಗ ಹೆಂಗೆ ಕುಂತಿರಲ್ಲ ಹಿಂಗೆ ಸ್ತಬ್ಧ ಆಗಿಬಿಡ್ತು. ಏನು ಸಾವಧಾನ ಅಂದ್ರೆ ಏನು ರೀ? ಸಾವಧಾನ ಅಂದ್ರೆ ಏನು? ಹಿಂಗೆ ಹೇಳಿದ ಕೂಡಲೇನ ಅವಾಗ ಅವ್ರು ಪುರೋಹಿತರು ಹೇಳಾಕತ್ತರು, ನೋಡಪ್ಪ ಇಲ್ಲಿ ಮಠ ಆರಾಮ್ ಒಂಟಿ ಜೀವನ ಮಾಡ್ಕೊತ ಬಂದಿರಿ. ಒಮ್ಮೆ ಈ ಬಂಧನದೊಳಗೆ ಬಿದ್ದರೆ ಬಡ ಪಶು ಬಂಕದಲ್ಲಿ ಬಿದ್ದಡೆ. ಬಡ ಪಶು ಅನ್ನುವಂಥದ್ದು ಒಂದು ಕೆಸರಿನೊಳಗೆ ಬಿದ್ದರೆ ಹೇಳೋದು ಹೆಂಗೆ ಕಷ್ಟ ಐತಿ, ಹಂಗೆ ಇದ್ರೊಳಗೆ ಬಿದ್ದರೆ ಹೇಳೋದು ಭಾಳ ಕಷ್ಟ ಐತಿ. ನಾಳೆ ತಂದು ಹಾಕಬೇಕಾದ್ರೆ ಅಷ್ಟೇ ಆದ ಹೇಳೋದಿಲ್ಲ ಸಿದ್ದಪ್ಪಜ್ಜ. ಯಾರೋ ಒಬ್ಬ ಸಂಸಾರಿಕ ಬಂದು ಕೇಳಿದ, ಎದ್ದು ನಿಂದು ಪಾಡೋ ನಂದು ಪಾಡು ಅಂತ ಕೇಳಿದ. ಸಿದ್ದಪ್ಪಜ್ಜ ಏನು ಹೇಳಿದ್ರ? ತಂದ್ರೆ ಬಂದ್ರೆ ನಿಂದ ಪಾಡು, ಅದರ ತೊಂದರೆ ಬಂದ್ರೆ ನಂದು ಪಾಡು ಅಂತ ಒಂದೇ ಮಾತಿನಾಗನ ಸಂಸಾರದ ಸೂತ್ರ ಹೇಳಿದಂಥ ಪುಣ್ಯಾತ್ಮ ಅದು ಸಿದ್ದಪ್ಪಜ್ಜ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕು. ತಂದ್ರೆ ಬಂದ್ರೆ ನಿಂದ ಪಾಡಪ್ಪ. ಯಾವಾಗ ಬೇಕಾಗತ್ತಾ ಅವಾಗ ಬೇಡಾಗತ್ತಾ ಅವಾಗ ಕರೆಕ್ಟ್ ನೋಡ್ಕೊಂಡು ತಂದು ಕೊಟ್ಟೆ ಅಂದ್ರೆ ಸಂಸಾರದಂಥ ಚಲೋ ಸಂಸಾರ ಇಲ್ಲ. ಮತ್ತು ಮನ್ಯಾಗ ಏನಿಲ್ಲ ಅರ್ದನ ಮನ್ಯಾಗ ಸಕ್ಕರೆ ಚಾಪುಡಿ ಎಲ್ಲ ಆಗಿರ್ತೈತಿ. 8 ಮಂದಿ ಕರ್ಕೊಂಬಂದು ಚಾ ಮಾಡ, ಅವಲಕ್ಕಿ ಮಾಡ, ಅದನ್ನು ಮಾಡಂದ್ರೆ ಡಬ್ರಿ ಸಪ್ಲ ಮಾಡ್ತಾವ ಒಟ್ಟ ಮನ್ಯಾಗ. ನಾ ಭಾಳ ಮಂದಿ ಮನೆಗೆ ಹೋದಾಗ ಅಡುಗೆ ಮನೆಗೆ ಹೋಗ್ತೀನಿ. ಅಡುಗೆ ಮನೆಯಾಗ ಹೋದಾಗ ಅಕ್ಕಿ ಕಾಳು ಹಾಕೊಂಬಂದು ಡಬ್ರಿ ನೋಡ್ತೀನಿ ನಾನು. ಸ್ವಲ್ಪ ಏನೋ ನೆಗ್ಗಿದ್ದು ಅಂದ್ರೆ ಗೊತ್ತಾಗೈತೆ ನನಗೆ, ಇವು ತಲೆಗೆ ಬೀಳು ನೆಲಕ್ಕೆ ಬಿದ್ದಾವ ಅಷ್ಟೇ. ಅಲ್ಲಿ ಗೊತ್ತಾಗೇ ಬಿಡ್ತೈತೆ ಅದು ಮನುಷ್ಯ. ಕಾರಣ ಏನು ಅಂತಂದ್ರೆ ಇಷ್ಟೆಲ್ಲ ವಿಚಾರವನ್ನು ಹೇಳಿದ ಮೇಲೆ ಅದಕ್ಕೆ ಇನ್ನೂ ಟೈಮ್ ಐತಿ. ಎಚ್ಚರಾಗು, ಸಾವಧಾನ ಅಂದ್ರೆ ಜಾಗೃತ ಕಾತ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನ ನಿಬೋಧತ ಉಪನಿಷತ್ತು ಶ್ಲೋಕ ಹೇಳ್ತದ. ಹೇಳಬೇಕು, ಎಚ್ಚರ ಆಗಬೇಕು, ಉತ್ತಮವಾಗಿರತಕ್ಕಂಥ ಗುರುವಿನ ಪಾದ ಹಿಡ್ಕೊಳ್ಬೇಕು. ಜಗತ್ತಿನೊಳಗೆ ಯಾರು ಉದ್ದೇಶವನ್ನು ಕಟ್ಕೊಂಡಾರ ಅವ್ರಿಗೆ ಅಟ್ಟ ಬೆಲೆ ಐತಿ. ಸುಮ್ಮನೆ ಹಂಗೆ ಎಲ್ಲರೂ ಬದುಕಾಕತ್ತಾರ ಅಂತ ತಿಳ್ಕೊಂಡು ಅವ್ರು ನೋಡಿ ನಾವು ಬದುಕಾಕತ್ತಾರ ನಮಗೇನು ಬೆಲೆ ಐತಿ? ಏನೂ ಬೆಲೆ ಇಲ್ಲ. ಜಗತ್ತಂಥವ್ರು ಗೌರವನೂ ಕೊಡೋದಿಲ್ಲ, 10 ಪೈಸೆಗೆ ಮತ್ತಿಲ್ಲ ಅವ್ರಿಗೆ. ಜಗತ್ತಿನೊಳಗೆ ಯಾರಿಗೆ ಗೌರವ ಇರ್ತದೆ? ಏನಾದರೂ ಒಂದು ಉದ್ದೇಶ ಇಟ್ಕೋಬೇಕು, ಸಾವಧಾನವಾಗಿರಬೇಕು, ಕಾರಣ ಎಚ್ಚರ ಆಗಬೇಕು, ಉತ್ತಮ ಗುರುವಿನ ಪಾದ ಹಿಡ್ಕೊಳ್ಬೇಕು. ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಅದಕ್ಕೆ ಇನ್ನೂ ಟೈಮ್ ಐತಪ್ಪ, ಎಚ್ಚರಾಗ ಅಂತ ಅಂದಾಗ ಇಂಥದ್ದೊಂದು ದೊಡ್ಡ ಬಂಧನದಾಗಿ ಬಿದ್ದು ನಾಳೆ ನಾವು ಹೊರಗೆ ಹೋದೆ ಅಂದರೆ ಆ ಹೆಣ್ಮಗಳ ಜೀವನ ಹಾಳಾಗ್ತದೆ. ಹಾಗಾಗಿ ಮದುವೆ ಆಗಕ್ಕೆ ಜೀವನ ಹಾಳು ಮಾಡೋದಕ್ಕಿಂತ ನಾವು ಮದುವೆ ಆಗಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ತಾಳಿ ಕಟ್ಟು ಟೈಮ್ದಾಗ ಮಂತ್ರ ಕೇಳಿ ಮದುವೆಯಿಂದ ಎದ್ದು ಹೊರಗೆ ಹೋದವರು ಸಮರ್ಥ ರಾಮದಾಸರು. ಅಂದರೆ ವೈರಾಗ್ಯ ಬಂತು, ಎಚ್ಚರ ಇದೆ. ಹಂಗೆ ಸಿದ್ದಪ್ಪಜ್ಜಗೂ ಸಹಿತ ಮದುವೆ ಆಗೋ ಟೈಮ್ದೊಳಗೆ ಅದನ್ನು ಭಾಳ ಮಂದಿ ಹೇಳಿದರು. ಸಂಸಾರ ಅಂದ್ರೆ ಶರಣರು ಹೆಂಗೆ ಮಾಡ್ಕೊಂಡಾರಪ್ಪ? ಬಸವಣ್ಣವರು ಸಂಸಾರ ಇದ್ದಿದ್ದಿಲ್ಲೇನು? ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮಗನೇ, ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ? ಸಂಸಾರದೊಳಗೆ ಸದ್ಗತಿ ಐತಪ್ಪ, ಬಸವಾದಿ ಶಿವಶರಣರು ಇದ್ದಿದ್ದಿಲ್ಲನು? ಅವಾಗ ಸಿದ್ದಪ್ಪಜ್ಜನ ಉತ್ತರ ನೋಡ್ರಿ ನೀವು. ಅಲ್ಲ, ಬಸವಾದಿ ಶಿವಶರಣರಿಗೆ ಇದ್ದಿದ್ದಿಲ್ಲ ಅಂತ ನನಗೆ ಹೇಳಾಕತ್ತಿರಲ್ಲ. ಅಲ್ಲಂ ಪ್ರಭುದೇವ್ರೇನು ಮದುವೆ ಆಗಿದ್ರನು ಕೇಳಿದ್ ನೋಡ್ರಿ. ಅಕ್ಕ ಮಾದೇವಿ ತಾಯಿ ಮದುವೆ ಆಗಿದ್ದನು, ಉಳಿವಿ ಚನ್ನ ಬಸವಣ್ಣ ಮದುವೆ ಆಗಿದ್ದನು, ಸೊನ್ನಲಾಪುರದ ಸಿದ್ದರಾಮ ಶಿವಯೋಗಿ ಮದುವೆ ಆಗಿದ್ದನು. ಬರೀ ಇವ್ರದ್ದು ಅಟ್ಟ ಹೇಳ್ತಿರಲ್ಲ ನೀವು. ಇಂಥ ವೈರಾಗ್ಯ ಮೂರ್ತಿಯನ್ನು ಆದರ್ಶ ಇಟ್ಕೊಂಡು ಬದುಕಾವು ನಾನು. ಹಾಗಾಗಿ ನನ್ನ ಆದರ್ಶ ಅಲ್ಲಮ್ಮ ಪ್ರಭುದೇವರ ಆದರ್ಶ ತಗೋತೀನಿ, ಚನ್ನ ಬಸವಣ್ಣನ ಆದರ್ಶ ತಗೋತೀನಿ, ಅಕ್ಕ ಮಹಾದೇವಿ ತಾಯಿ ಆದರ್ಶ ತಗೋತೀನಿ. ಶಂಕರಾಚಾರ್ಯರು ಇಡೀ ಪ್ರಪಂಚವನ್ನು ಸುತ್ತಿ 7 ಅಷ್ಟಪೀಠಗಳನ್ನು ಮಾಡಿದಂತಹ ಮಹಾತ್ಮರು ಅವರು ಮದುವೆ ಆಗಿಲ್ಲ, ಅಂಥವ್ರ ಆದರ್ಶ ತಗೋತೀನಿ. ನಾನು ಜನ್ಮದಾಗ ಮದುವೆ ಆಗಂಗಿಲ್ಲ ಅಂತ ಸಿಟ್ಟು ಮಾಡಿ ಹೇಳಿದರು, ಬೇಯ್ದು ಹೇಳಿದರು, ಬುದ್ಧಿ ಹೇಳಿದರು. ಎಲ್ಲವನ್ನು ಬಿಟ್ಟು ಮದುವೆ ಮಾಡ್ತಾರಂತ ತಿಳ್ಕೊಂಡು ಮನೆ ಬಿಟ್ಟು ಪುಣ್ಯಾತ್ಮ ಸದ್ಗುರು ಸಿದ್ದಪ್ಪಜ್ಜ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೋಬೇಕು. ಚಪ್ಪಾಳಿ ಹೊಡಿತಾರಲ್ಲ ಹೋದ್ರಿ ಹಿಂಗೆ ಒಮ್ಮೆರ ಹೋಗೋಕ್ಕಾಗೋದಿಲ್ಲ. ಹಂಗೆ ಅದು ಮಹಾತ್ಮರಿಗೆ ಅಷ್ಟೇ ಸಾಧ್ಯ ಐತಿ. ಮದುವೆ ಮಾಡ್ತಾರಂತ ತಿಳ್ಕೊಂಡು ಯಾವಾಗ ಹೊರಗೆ ಬಂದರು, ಹೊರಗೆ ಬಂದ ಮೇಲೆ ಯೋಗ್ಯ ಗುರುಗಳು ಹುಡುಕಾಟ ಚಲೋ ಆಯ್ತು.
ಯಾರ ಹತ್ರ ಹೋಗುತ್ತೆ? ಎಲ್ಲ ಬಂತು, ಮನೆ ಅಂತ ಎಲ್ಲ ಬಂಧನವನ್ನು ಕಳ್ಕೊಂಡ್ರು. ಬಂಧನವನ್ನು ಕಳ್ಕೊಂಡ ನಂತರದಲ್ಲಿ ಹೊರಗೆ ಬರ್ತಾರೆ. ಒಬ್ಬ ಯೋಗ್ಯ ಗುರುವಿನ ಹುಡುಕಾಡ್ಕೊಂತ ಬರ್ತಾರೆ. ಅಂಥ ಗುರುವಿನ ಹುಡುಕಾಟ ಯಾರ ಹತ್ರ ಬರ್ತಾರೆ? ಎಲ್ಲಿ ಗುರುಗಳಾಗಿರ್ತಕ್ಕಂಥ ಸಮರ್ಥ ರಾಮದೇಶರು ಅರಮನೆ ಮುಂದೆ ಬಂದು ನಿಂತರು. ಶಿವಾಜಿ ಮಹಾರಾಜ ಎಷ್ಟು ದೊಡ್ಡವ ಅಂತಂದ್ರೆ, ನೋಡ್ರಿ, ನಾನು ಗುರು ಆಗಿರ್ತಕ್ಕಂಥ ನೀವು ಬಂದು ನನ್ನ ಹತ್ರ ಭಿಕ್ಷೆ ಕೇಳಾಕತ್ತೀರಿ ಅಂದರೆ ನಂದು ಅನ್ನೋದು ಇಲ್ಲಿ ಏನಿಲ್ಲ, ಸಮರ್ಥ ರಾಮದಾಸರದು. ಅವ ಹೇಳ್ತಾನೆ ಶಿವಾಜಿ ಮಹಾರಾಜರು ಎಷ್ಟು ಕೋಟೆಗಳದಾವ, ಎಷ್ಟು ಅರಮನೆಗಳದಾವ, ಎಷ್ಟು ಸಂಪತ್ತದ, ಇವತ್ತಿನಿಂದ ಎಲ್ಲವೂ ಅದು ನಂದಲ್ಲ, ನನ್ನ ಗುರು ಸಮರ್ಥ ರಾಮದಾಸರದು ಅನ್ನುವಂಥದ್ದನ್ನು ಕಂಚಿನ ಪತ್ರದಾಗ ಬರೋ ಕೊಡ್ತಾನೆ ಅಂತಂದ್ರೆ ಹೊಡ್ರಿ ನಮ್ಮ ಚಪ್ಪಾಳಿ. ಏನು ಜ್ಯೇಷ್ಠ ಐತೆ ನಿಮ್ಮ ಊರಾಗ ಚಪ್ಪಾಳಿ ಹೊಡ್ಯಾಕ? ಕಂಚಿನ ಪತ್ರದಾಗ ಬರೆದು ಕೊಟ್ಟಾಗ ಶಿವಾಜಿ ಮಹಾರಾಜರು ಜಗ್ಗಷ್ಟು ಕೊಟ್ಟಾನ ಅಂದ ಕೂಡಲೇನ ಗುರುಗಳು ಏನು ಅನ್ಬೇಕು? ಕೊಟ್ಟ ಇನ್ನು ನಡಿ ಹೊರಗೆ ಅಂತ ತಿಳ್ಕೊಂಡು ಅವ್ರೇನು ಅದನ್ನು ತೊಗೊಂಡ್ರನು? ಹಂಗಾಗಂಗಿಲ್ಲ. ನೀವು ಕೆಲವು ಮಂದಿ ನೋಡ್ರಿ, ಮನೆಗೆ ಯಾವಾಗಾರು ಓಪ್ಲಿಂಗ್ ಕರ್ಸಿರ್ತೀರಿ ನಮ್ಮನ್ನು. ಓಪ್ಲಿಂಗ್ ಬಂದಾಗ ಯಾರು ಕೇಳಿದ್ರನ್ನ ಭಾರಿ ಕಡ್ಸಿರ್ ಬಿಡ್ರಿ, ನಮ್ದೇನು ಐತ್ರಿ ಅಪ್ಪ ಎಲ್ಲ ನಿಮ್ದು ಅಂತಿರಿಲ್ಲ. ಹಿಂಗೆ ಅಂತಿರಿಲ್ಲ. ಹಿಂಗೆ ಯಾರದಾರ ಸ್ವಾಮಿಗಳು ಬರಲಿ, ಇಲ್ಲಿದ್ದಾರು ಯಾರು ಸ್ವಾಮಿಗಳು ಮನೆಗೆ ಬಂದ್ರು ಏನು ಭಾರಿ ಅದ್ಭುತ ಆಗೈತೆ ಬಿಡಪ್ಪ ಬಾಗ್ಲ, ಅಜ್ಜಾರ ನಮ್ದೇನೈತ್ರಿ ಅಪ್ಪ ಎಲ್ಲ ನಿಮ್ದು. ಅವರು ಸ್ವಾಮಿಗಳು ನೋಡಿದ್ರು, ಮಾತಿಗೊಮ್ಮೆ ನಮ್ದೇನೈತ್ರಿ ಅಪ್ಪ ನಿಮ್ದ ಅನ್ನವ, ಮಾತಿಗೊಮ್ಮೆ ನಮ್ದೇನೈತ್ರಿ ಅಪ್ಪ ಎಲ್ಲ ನಿಮ್ದ ಅನ್ನವ. ಇಟ್ಟೆಲ್ಲ ಕೇಳಿ ಲಾಸ್ಟ್ನೇ ಪಾಸ್ ಪೂಜೆ ಮುಗಿದ ಮೇಲೆ ಒಂದು ಬಾಂಡ್ ಪೇಪರ್ ಕೈಯಾಗ ತಂದಿದ್ರು ಅವರು. ಒಂದು ಬಾಂಡ್ ಪೇಪರ್ ತಂದು ಕೈಯಾಗ ಮುಂದಿಟ್ರು. ಯಾಕ್ರಿ ಅಪ್ಪ ಅಂದ, ಮತ್ತೆ ಎಲ್ಲ ನಿಮ್ದು ಐತಿ ಅಂತ ಹೇಳ್ತೀಯಪ್ಪ, ಬಾಯಿ ಮಾತನಾಗ ಬೇಡ, ಬರೆದು ಕೊಟ್ಟ ಬಿಡು ಅಂದ್ರೆ ಅವರು. ನಾ ಕೇಳ್ತೀನಿ ನಿಮ್ಮನ್ನು, ಬರೆದು ಕೊಡು ಅಂದ್ರೆ ಯಾವ್ದಾರು ಸ್ವಾಮಿಗಳು ಮನೆಗೆ ಕರೆದ್ರಿ ನೀವು? ಏನು ಬೇಡ ಅಂದ್ರೂ ಅದ್ರಾಗ ಏನೋ ಬೇಕಾದಂಗೆ ಎಬ್ಸ್ಕೊಂತ ಕುಂದ್ರವ್ರ. ಇನ್ನು ಬಂದಿದ್ದೆಲ್ಲ ನಿಮ್ಮ ಮನೆಯಿಂದ ನನಗೆ ಬಾಂಡ್ಯ ಕೊಡು ಅಂತಂದ್ರೆ ಅವಾಗ ಹೆಂಡತಿ ಅಂದ್ಲು, ಪಟ್ನ ಏನೋ ಒಂದು ಸ್ವಲ್ಪ ಕಣಕ ಕೊಟ್ಟು ಎಬ್ಸ್ರಿ ಸ್ವಾಮಿಗಳನ್ನ, ಇಲ್ಲ ತಂದು ಮಂದಿ ಬರ್ತಾರೆ ಅಂದ್ಲಕ್ಕಿ. ಕಾರಣ ಹೊರಗೆ ನೀವು ಅಂತಿರ್ಬೇಕು, ಒಳಗೆ ನಾವು ತಿಳ್ಕೊಂಡಿರ್ಬೇಕು. ಹಂಗೆ ಹೊರಗೆ ನೀವೇನು ಅಂತಿರ್ಬೇಕು, ಇದು ನಮ್ದಲ್ಲ ಅಂತ ನೀವು ಅಂತಿರ್ಬೇಕು. ಅವ ಅಂತಾನಂತ ತಿಳ್ಕೊಂಡು ನಮ್ದಂತ ನಾವು ತಲೆಯಾಗಿ ತೊಗೊಂಡು ನಾವು ಹುಚ್ಚರ ನೀ ಅಂತಿರ್ಬೇಕು, ನಾವು ತಿಳ್ಕೊಂಡಿರ್ಬೇಕು ಇದು ಯಾವುದು ನಮ್ದಲ್ಲಪ್ಪ, ಸುಮ್ಮನೆ ಅನ್ನಕತ್ತಾನ ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತ. ಅವಾಗ ಸಮರ್ಥ ರಾಮದಾಸರು ಏನಂತಾರೆ ಅಂದ್ರೆ, ನೋಡಪ್ಪ ನೀ ಕೊಟ್ಟಿದ್ದ ನಾ ತೊಗೊಂಡಿನಿ, ಹೊಳ್ಳಿ ಗುರು ಕಾಣಿಕೆಯನ್ನು ನೀ ಕೊಟ್ಟಿಯಲ್ಲ, ಹೊಳ್ಳಿ ಶಿಷ್ಯಗೆ ನಾನು ಹೊಳ್ಳಿ ಕೊಡ್ತೀನಿ, ಈ ಹೆಸರಿನೊಳಗೆ ರಾಜ್ಯಭಾರ ಮಾಡು ಅಂತ ತಿಳ್ಕೊಂಡು ಹೊಳ್ಳಿ ಅವಂಗ ಆಶೀರ್ವಾದ ಮಾಡಿದಂಥ ಗುರುಗಳು ಸಮರ್ಥ ರಾಮದಾಸರು ಅನ್ನುವಂಥದ್ದನ್ನು ಇತಿಹಾಸದ ಘಟನಾದಾಗ ನೋಡ್ತೀವಿ ನಾವು. ಅವ್ರ ಮದುವೆ ಸಮಾರಂಭದೊಳಗೆ ಮದುವೆ ನಡೆದಿತ್ತು. ಅವಾಗ ಶುಭಮೂರ್ತಿ ಸಾವಧಾನ, ಶುಭಲಗ್ನೆ ಸಾವಧಾನ ಹಿಂಗೆ ಹೇಳಿ ಮದುವೆ ಹಾಕಿಸ್ತಾನೆ. ನಿಮ್ಗೆ ಎಲ್ಲಿ ಗೊತ್ತಿರ್ಬೇಕು? ಅವು ಎಲ್ಲ ಹೇಳತ್ತಾರೆ, ಯಾರು ಮದುವೆ ಬಂದ್ರು ನಾವು ಮಂತ್ರ ಹೇಳತ್ತಾರೆ. ನಿಮ್ಗೆ ಯಾವಾಗ ತಾಳಿ ಕಟ್ಟೆವು, ಯಾವಾಗ ಹೋದೆ ಹೊರಗೆ ಇಟ್ಟ ತಲೆಯಾಗ. ಅದನ್ನು ಮದುವೆ ವಿಚಾರ ಮನ್ಯಾಗ ಮಾತಾಡಕತ್ತಿದ ಕೂಡಲೇ ಸಿದ್ದಪ್ಪಜ್ಜನ ಗುಡಿಗೆ ಬರ್ತೀವಿ, ಸಿದ್ದಪ್ಪಜ್ಜನ ಹತ್ರ ನಮಸ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಖರೆ. ಆದ್ರೆ ಸಿದ್ದಪ್ಪಜ್ಜ ಜೀವನದಾಗ ಏನು ತತ್ವ ಅಳವಡಿಸ್ಕೊಂಡ್ರೆ ಅನ್ನೋದು ತಲೆಯಾಗ ಇಟ್ಕೋಬೇಕಲ್ಲ ನಾವು. ಸಿದ್ದಪ್ಪಜ್ಜನ ಮನ್ಯಾಗ ಮದುವೆ ವಿಚಾರ ಮಾಡಿದ ಕೂಡಲೇ ಸಿದ್ದಪ್ಪಜ್ಜ ಅಂತಾನೆ, ಸುತಾರಾಮ್ ನಾ ಮದುವೆ ಆಗೋದಿಲ್ಲ, ಮತ್ತು ಎಲ್ಲರೂ ಜಗತ್ತಿನಾಗ ಹುಟ್ಟ್ಯಾರಂದ್ರೆ ಮದುವೆ ಆಗಬೇಕಪ್ಪ ಅಂತ ಎಲ್ಲರ ಕಡೆಯಿಂದ ಅವ್ರ ತಂದೆಯವರು ಹೇಳ್ಸಾಕತ್ತಿದ್ರು. ಯಾವಾಗ ಒತ್ತಡ ಜಾಸ್ತಿ ಹಾಕಕತ್ತಿದ್ರು ಅವಾಗ ಸಿದ್ದಪ್ಪಜ್ಜ ಮನಸ್ಸಿನಾಗ ಅನ್ಕೊಂತಾನ, ಇನ್ನು ಇಲ್ಲೇ ಇದ್ರೆ ಇವ್ರು ನನಗೆ ಮದುವೆ ಮಾಡತ್ತಾರ, ಮದುವೆ ಅಕ್ಕಾರ ಅಂತ ತಿಳ್ಕೊಂಡು ಎಲ್ಲರಿಗೂ ಒಂದೊಂದು ವೈರಾಗ್ಯ ಜೀವನದಾಗ ಬರ್ತಾವ. ವೈರಾಗ್ಯದ ಒಂದೊಂದು ಘಟನೆ ಬರ್ತಾವ. ಮನೆ ಬಿಡೋದಕ್ಕೆ ಒಂದೊಂದು ಕಾರಣ ಆಗ್ತಾವ. ಮನೆ ಬಿಡೋದಕ್ಕೆ ಕಾರಣ ಹಲವಾರು ಜೀವನದಾಗ ಹಲವಾರು ಥರ ಆಗೈತಿ. ಒಬ್ಬ ಸಿದ್ಧಾರ್ಥ ಅನ್ನುವಂಥವ್ನು ರಾತ್ರಿ ಎದ್ದ. ಒಬ್ಬ ಸಿದ್ಧಾರ್ಥ ರಾತ್ರಿ ಎದ್ದ. ಅರ್ಧ ರಾತ್ರಿ ಒಳಗೆ ಎದ್ದು ಮನೆ ಬಿಟ್ಟನ್ನು ಹೋಗಿ ಒಂದು ದೊಡ್ಡ ಆಲದ ಮರದ ಬುಡಕ್ಕೆ ಕೂತ್ಕೊಂಡು ತಪಸ್ಸು ಮಾಡಿದ. ಜ್ಞಾನೋದಯ ಆಯಿತು. ಅರ್ಧ ರಾತ್ರಿ ಒಳಗೆ ಎದ್ದು ಹೋಗಿರ್ತಕ್ಕಂಥ ಸಿದ್ಧಾರ್ಥ ಬುದ್ಧನಾಗಿ ಪರಿವರ್ತನೆ ಆಗಿ ಭೂಮಿಗೆ ಬಂದ. ಹಳ್ಳಿ ಎಷ್ಟು ನೋಡ್ರಿ ಜ್ಞಾನೋದಯ ಆಯಿತು. ಅವನಿಗೆ ಜ್ಞಾನೋದಯ ಆಗಬೇಕಾದ್ರೆ ಒಂದು ಕಾರಣ ಆಯಿತು. ಅಲ್ಲಿವರೆಗೂ ದುಃಖ ಅನ್ನುವಂಥದ್ದು ಏನು ಅನ್ನೋದು ಗೊತ್ತಾ ಇರಲಿಲ್ಲ. ಅಲ್ಲಿವರೆಗೂ ಸಾಯ್ತಾರನ್ನುವಂಥ ಮಾತನೂ ಗೊತ್ತಿರಲಿಲ್ಲ. ಒಂದು ದಿವಸ ಒಬ್ಬ ಸತ್ತು ಹೊಂಟಿರುವಂಥ ಹೆಣವನ್ನು ನೋಡಿದ. ಸತ್ತಾಗ ಹೊತ್ಕೊಂಡು ಹೋಗ್ತಾರಲ್ಲ, ಹೊತ್ಕೊಂಡು ಹೋಗೋರು ನೋಡಿದ. ಅವ್ರ ಮೇಲೆ ಚುಮ್ಮರಿ ಹಿಂಗೆ ಜೋರು ಹಾಕ್ತಿದ್ರು. ಮುಂದೆ ಬಾರಿಸ್ಕೊಂತ ಹೋಗ್ತಿದ್ರು. ಹೋಗುವಂಥ ಟೈಮ್ದೊಳಗೆ ಅವ್ರ ಮ್ಯಾಗ ನಿಂತು ನೋಡಿದರು. ಏನಿದು ಅಂತ ಕೇಳಿದ್ರು ಅವರು ಅಂಗರಕ್ಷಕರಿಗೆ, ತಮ್ಮ ಮಗ್ಗಲಾಗಿದ್ದವ್ರು. ಇಲ್ಲ ಅವ ಸತ್ತವನು ಹೊತ್ಕೊಂಡು ಹೊಂಟಾರ. ಸಾವಂದ್ರೆ ಏನು ಅಂದವ, ಸಾಯ್ತಾರ ಅನ್ನೋದು ಗೊತ್ತಿರಲಿಲ್ಲ ಅವನಿಗೆ. ಸಾವಂದ್ರೆ ಏನು ಅಂದ ಕೂಡಲಿನ ಸಾಯ್ತಾರ ಅನ್ನೋದು ಗೊತ್ತಿರಲಾರ್ದಂಥ ಟೈಮ್ದೊಳಗೆ ಅವಾಗ ಹೇಳಿದ್ರು ಅವರು, ಇಲ್ಲ ಪ್ರತಿಯೊಬ್ಬ ಹುಟ್ಟ್ಯಾನಂದ್ರೆ ಯಾವುದು ಹುಟ್ಟೈತಿ ಅದು ಸಾಯತೈತೆ, ಯಾವುದು ಕಟ್ಟೈತಿ ಅದು ಬೀಳತೈತೆ, ಯಾವುದು ಸಂಬಂಧ ಐತಿ ಅದು ಹರಿದು ಹೋಗತೈತೆ, ಯಾವುದು ಗಳಿಸಿಟ್ಟಿದಿ ಅದು ನಿನ್ನಿಂದ ಬಿಟ್ಟು ಹೋಗತೈತೆ. ಇದು ಜಗತ್ತಿನ ನಿಯಮ ಅದ. ಇದು ಜಗತ್ತಿನ ನಿಯಮ. ಇದು ನಾ ಮಾಡ್ಕೊಂಡ ನಿಯಮ ಅಲ್ಲ. ಇದು ಯಾವುದರ ಇರಲಿಪ್ಪ, ಸಂಬಂಧ ಅಂದರೆ ಅದು ಏನೈತಿ, ಸಂಬಂಧ ಅಂದರೆ ಅದು ಹರಿದು ಹೋಗೋದೇ. ಇಲ್ಲಿರ್ತಕ್ಕಂಥ ದೇಹ ಅಂದರೆ ಅದು ನಶ್ವರವಾಗಿ ಬಂದಿರುವಂಥದ್ದು, ಅದು ಒಂದು ದಿವಸ ಹೋಗೋದೇ, ಮಣ್ಣಲ್ಲಿ ಮಣ್ಣಾಗಿ ಹೋಗೋದೇ.
ಇಲ್ಲಿ ಹುಟ್ಟಿವೆ ಅನ್ನುವಂಥದ್ದು ಯಾವುದೇ ಜೀವಿ ಇದ್ರೂ ಸಹಿತ ಒಂದು ದಿವಸ ಅದಕ್ಕೆ ನಾಶ ಅನ್ನುವಂಥದ್ದು ಕೂಡ ಐತೆ ಅನ್ನುವಂಥದ್ದನ್ನು ಸತ್ಯ ಯಾವಾಗ ಹೇಳಿದರು. ಮತ್ತು ಮನುಷ್ಯ ಸಾಯ್ತಾನ ಅಂತಂದ್ರೆ ಈ ಅರಮನೆ ಕುಂತು ನಾ ಏನು ಮಾಡಲಿ ಅಂತ ತಿಳ್ಕೊಂಡು ಅವತ್ತು ರಾತ್ರಿ ಜ್ಞಾನೋದಯ ಆಯ್ತು ನೋಡ್ರಿ. ಕೇವಲ ಒಂದು ಸಾವನ್ನು ನೋಡಿರ್ತಕ್ಕಂಥ ಸಿದ್ಧಾರ್ಥಗೆ ಜ್ಞಾನೋದಯ ಆಯಿತು, ಮನೆ ಬಿಟ್ಟು ಹೋಗುವಂಗಾಯಿತು. ಎಷ್ಟು ಮಂದಿ ಕುಂತೀರಿ, ಎಷ್ಟು ಮಂದಿ ನೀವು ಮತ್ತೊಬ್ಬರ ಮನೆಗೆ ಸತ್ತಲ್ಲಿ ಹೋಗಿಲ್ಲ, ಎಷ್ಟು ಮಂದಿ ನೀವು ಮಾಲಿ ಹಾಕಕ್ಕೆ ಹೋಗಿಲ್ಲ, ಎಷ್ಟು ಮಂದಿ ಸತ್ತವ್ರ ಮನೆ ಮುಂದೆ ಅಳಕ್ಕೆ ಹೋಗಿಲ್ಲ. ಇಷ್ಟಾದರೂ ಸಹಿತ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನು, ನಾನು ಒಂದು ದಿವಸ ಸಾಯವದೆ ನೀವು ನಂಗೆ दररोज हजार माणसे मरत असताना मी मात्र मरणार नाही असे गमेंडीत लोक वागतात. हे मला आश्चर्य वाटतं. दिवसा ಸಾವಿರಾರು ಮಂದಿ ಸಾಯುವುದನ್ನು ನೋಡ್ತೀವಿ, ನಮ್ಮ ಕಣ್ಣು ಮುಂದೆ ಗಾಡಿ ಹೋಗೋದನ್ನು ನೋಡ್ತೀವಿ, ಎಷ್ಟೋ ಮಂದಿ ಆಂಬುಲೆನ್ಸ್ನೊಳಗೆ ನಮ್ಮ ಮುಂದೆ ಹೋಗಿರ್ತಾರೆ. ಇಷ್ಟೆಲ್ಲ ನೋಡಿದ ಮೇಲಿನೂ ಸಹಿತ ಹೊರಗೆ ಕುಂತ್ಕೊಂಡು ಸತ್ತು ವ್ಯಕ್ತಿ ಮುಂದೆ ಭಾಳ ಮಂದಿ ಇವತ್ತು ಮೊಬೈಲ್ ಬಂದ ಮೇಲೆ ಯಾವಾಗ ಎತ್ತಾರ, ಏನು ಸುದ್ದಿಪ್ಪ ಮಾರಾಯ, ಯಾವಾಗ ಬರೋದು ಇನ್ನೂ ಲೇಟ್ ಆಗೈತಿ, ಅಳವ್ರು ಅಳ್ತಿರ್ತಾರೆ, ಹೊರವ್ರು ನಗವ್ರು ನಗ್ತಿರ್ತಾರೆ, ಊಟ ಮಾಡೋರು ಊಟ ಮಾಡ್ತಿರ್ತಾರೆ. ಏನು ಕೆಲವು ಮಂದಿ ಫೇಸ್ಬುಕ್ನಾಗ, ಏನು ಕೆಲವು ಮಂದಿ ವಾಟ್ಸಪ್ನಾಗ, ಒಟ್ಟು ಹಂಗೂ ಹಿಂಗೆ ಕೂಡ ನಡೀತೈತಿ. ಎತ್ತೋ ಟೈಮ್ದಾಗ ಎಲ್ಲರೂ ಕೊಡ್ತಾರೆ. ವಿಚಾರ ಮಾಡಿಕೊಡ್ರಿ. ನಾನು ಹೇಳಬೇಕಾಗಿರುವಂಥದ್ದು, ಪ್ರತಿಯೊಬ್ಬ ಜೀವಿಗೂ ಸಹಿತ ಸಾವೈತೆ ಅನ್ನುವಂಥದ್ದು ಗೊತ್ತಾದ ಮೇಲೆ ಆತನಿಗೆ ಜ್ಞಾನೋದಯ ಆದಂಗೆ ನಮಗೊಮ್ಮೆ ಆಗಬೇಕಲ್ಲ ಜ್ಞಾನೋದಯ. ಹೌದಪ್ಪ, ನಾನು ಒಂದು ದಿವಸ ಈ ಜಗತ್ತನ್ನು ಎಂಡ್ ಮಾಡ್ಕೊಂಡು ಹೋಗಾವದೀನಿ, ಈ ಎಂಡ್ ಮಾಡೋದ್ರಾಗ ನಂದು ಒಂದು ಏನಾದರೂ ಆಗಬೇಕಲ್ಲ ಅನ್ನುವಂಥ ಭಾವನೆ ಇರಬೇಕಲ್ಲ. ಅಂಥದ್ದೊಂದು ಭಾವನೆ ಇತ್ತು ಅಂದ್ರೆ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಆಗ್ತದೆ, ಹೊರತಾಗಿ ಇಲ್ಲ ತಂದ್ರೆ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ರೀತಿ ಸಿದ್ಧಾರ್ಥನಿಗೆ ಒಂದು ಜ್ಞಾನೋದಯ ಆಯಿತು, ಅಂಥ ಟೈಮ್ದೊಳಗೆ ಸಮರ್ಥ ರಾಮದಾಸರು, ಬಹಳ ದೊಡ್ಡ ಶಿವಾಜಿ ಮಹಾರಾಜರ ಗುರುಗಳು, ಶಿವಾಜಿ ಮಹಾರಾಜರು ದೊಡ್ಡ ಗುರುಗಳು ಅವರು ಸಮರ್ಥ ರಾಮದಾಸರು. ಜೈ ಜಯ ರಘುವೀರ ಸಮರ್ಥ, ಜೈ ಜಯ ರಘುವೀರ ಸಮರ್ಥ ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜರ ಆಸ್ಥಾನದ ಮುಂದೆ ಬಂದು ನನಗೇನು ಭಿಕ್ಷಾ ಕೊಡ್ತೀಯಪ್ಪ ಕೊಡು ಅಂತ ಕೇಳಿದ್ರು. ಗುರು ಆಗಿರ್ತಕ್ಕಂಥವ್ನು ಕೇಳಬಾರ್ದು, ಶಿಷ್ಯ ಆಗಿರ್ತಕ್ಕಂಥವ್ನು ಕೇಳಿಸ್ಕೊಳ್ಬಾರ್ದು. ಕೇಳುವಂಥವ್ನು ಗುರು ಆಗೋದಿಲ್ಲ. ಅವ್ರು ಕೇಳಿಲ್ಲ ಅಂತಂದ್ರೆ ಕೊಡಲಾರ್ದಂಗಿರುವಂಥವ್ನು ಭಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೇಳಬಾರ್ದು, ಅವ್ರು ಕೊಡದೇ ಇರಬಾರ್ದು. ಅದರೊಳಗೆ ಒಂದಿಷ್ಟು ಭಾಳಷ್ಟು ಮಜಾ ಇರ್ತದೆ. ಮುಗಿದ್ರು, ಎಲ್ಲ ಮುಗಿದ ಮೇಲೆ ಅವಾಗ ಒಬ್ಬ ಗುರುಗಳು ಅಲ್ಲೇ ಹಾಸಿ ಹೊಂಟಿದ್ರು. ಗುರುಗಳ ಚಲೋ ಕುದುರೆ ಭಾಳ ಆಸೆ ಪಟ್ಟು ತಂದೀನಿ, ಅದ್ರ ಕುದುರೆ ಕುಂಟಾಕತ್ತೈತಿ, ಏನು ಮಾಡಲಿ ಅಂದವ. ಅವಾಗ ಗುರುಗಳು ನನಗೊಂದಿಷ್ಟು ಟೈಮ್ ಕೊಡು, ನೋಡಿ ಹೇಳ್ತಾನೆ ಅಂದ್ರೆ ಅವರು ಕುದುರೆ ನೋಡಿದರು, ಕುದುರೆ ಜೋಪಾನ ಮಾಡೋವನು ನೋಡಿದರು. ನೋಡಿದ ಮೇಲೆ ರಾಜಾಗ ಬಂದು ಹೇಳಿದ್ರಂತ, ನೋಡಪ್ಪ ನಿನ್ನ ಕುದುರೆ ಕುಂಟ್ಲಾರ್ದಂಗೆ ನಡಿಬೇಕಂದ್ರೆ ಮೊದಲು ಕುದುರೆ ಚಾಕ್ರಿ ಯಾವ ಮಾಡ್ತಾನಲ್ಲ ಅವ್ನು ಚೇಂಜ್ ಮಾಡು ಅಂದ್ರೆ ಅವ್ನು ಚೇಂಜ್ ಮಾಡಿದ್ರೆ ಮತ್ತು ಸಾಕವ್ರು ಯಾರು ರೀ, ಬೇರೆದವ್ನು ನೀಡು ಅಂದ್ರೆ ಅವರು. ಮತ್ತು ಇವನ್ನ ಯಾಕೆ ಚೇಂಜ್ ಮಾಡ್ಬೇಕು, ಮತ್ತು ಮುತ್ತನ ಇನ್ನೊಬ್ಬ ಬಂದು ಅವಂಗೂ ಹಂಗೆ ಮಾಡ್ಬೋದಲ್ಲ ಅದು. ಅಂದಾಗ ಅವ್ರ ಗುರುಗಳು ಹೇಳಿದ್ರಂತ, ನೋಡಪ್ಪ ಕುದುರೆ ಯಾಕೆ ಕುಂಟಾಕತ್ತೈತೆ ಅಂದ್ರೆ ಚಾಕ್ರಿ ಮಾಡವ ಕುಂಟದಾನ, ತಿಳಿದತಾನೆ ಇಲ್ಲಿ ನಿಮ್ಗೆ. ಚಾಕ್ರಿ ಮಾಡವ ಕುಂಟದಾನ, ಅವ ಕುಂಟ್ಕೊಂತ ಹೋಗೋದನ್ನು ನೋಡಿ 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 ಕಾಟೆ ಹೊಡಿ ಕುದುರೆ ಅವ್ನ ಹಿಂದೆ ಕುಂಟ್ಕೊಂತ ಹೊಂಟಿತ್ತದು. 8 ದಿವಸ ಚೇಂಜ್ ಮಾಡಿಬಿಡು, ಚಲೋ ಓಡೋನ್ ತೊಗೊಂಬಂದೆ ಅಂದ್ರೆ ಓಡ್ಕೊಂತ ಹೋಗೈತಿ ಕುದುರೆ. ಇದನ್ನು ಯಾಕೆ ನಿಮ್ಗೆ ಹೇಳಕತ್ತೀನಿ ಅಂತಂದ್ರೆ, ಕುದುರೆ ಚಾಕ್ರಿ ಮಾಡುವಂಥವ ಕುಂಟ ಇದ್ದಂದ್ರೆ ಹಿಂದಿದ್ದವ್ರು ಎಲ್ಲರೂ ಕುಂಟತಾರ, ಅದು ಓಡಾಡುವಂಥ ವ್ಯಕ್ತಿ ಇದ್ದಂದ್ರೆ ಅದು ಕೂಡ ಓಡಾಡ್ತೈತೆ ಅನ್ನುವಂಥದ್ದು ಕುದುರೆಗೆ ಹೇಳಕತ್ತಿಲ್ಲ ನಾನು. ಈ ನಮ್ಮ ಸಿದ್ಧಗುರು ಸಿದ್ದಪ್ಪಜ್ಜನ ಕಮಿಟಿ ಎಲ್ಲ ನಮ್ಮ ಕಲ್ಲನಗೌಡರ ಆದಿಯಾಗಿ ಎಲ್ಲರೂ ಕಾಟೆವಾಡಿ ಓಡು ಕುದುರೆ ಇದ್ದಂಗೆ ಅದರ. ಅದಕ್ಕೆ ನೀವೆಲ್ಲರೂ ದೊಡ್ಡ ಪ್ರಮಾಣದಾಗ ಅವ್ರು ಸಹಾಯ ಮಾಡಿ ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟಿರಿ. ಒಂದು ಚಪ್ಪಾಳಿ ಹೊಡ್ರಿ. ಎಷ್ಟರ ನಿಮಗೆ ಅದ್ರ ಬಗ್ಗೆ ಎಷ್ಟು ಕಂಜೂಸ್ತನ ಮಾಡ್ತೀರಿ ಅವರ ಚಪ್ಪಾಳಿ ಹೊಡೆದಾಗ ನೋಡ್ರಿಲಿ, ಇಲ್ಲಿ ದೊಡ್ಡ ಪಾಯಿಂಟ್ ಅದಾವೆ ನಿಮ್ಗೆ ಗೊತ್ತಿರಲಿ. ಇದು ಹಂಗೆ ಹೊಡ್ಸಕ್ಕೆ ಕಲಿದ ನೀವು ಹಿಂದೆ ರೊಟ್ಟಿ ತಟ್ತಿದ್ರಿ, ಹಿಂಗೆ ರೊಟ್ಟಿ ತಟ್ಟದಾಗ ಒಮ್ಮೆ ತಾಯಂದ್ರಿ ನಿಮ್ಗೆ ಗೊತ್ತಿರಲಿ, ಈ ಕೈ ಒಳಗೆ ಎಲ್ಲ ಇದಕ್ಕೆ ಒಂದೊಂದು ಸ್ಪಾಟ್ನಾಗ ಒಂದೊಂದು ಅಂಗಕ್ಕೆ ಒಂದೊಂದು ದೊಡ್ಡ ಶಕ್ತಿ ಅದಾವೆ ಇದ್ರಾಗ. ಅದಕ್ಕೆ ನೀವು ಯಾವ್ದಾರು ಹಾಸ್ಪಿಟ್ಲಿಗೆ ಹೋಗ್ರಿ, ಅವ್ರು ಅಂತಾರೆ ಚಪ್ಪಾಳಿ ಹೊಡ್ರಿ ಅಂತಾರೆ ಅವ್ರು. ಕೆಲವು ಮಂದಿ ನೋಡ್ಬೇಕು, ಇಲ್ಲಿ ಕಾರ್ಯಕ್ರಮದ ಚಪ್ಪಾಳಿ ಹೊಡಿ ಅಂದ್ರೆ ಸುಮ್ಮನೆ ಕುಂದ್ರದು, ಮುಂಜಾನೆ ಹೋಗಿ ಹೂ ಮಾಡ್ಕೊಂಡು ಚಪ್ಪಾಳಿ ಹೊಡಿತಾರೆ ಅಲ್ಲಿ. ಅಂದ್ರೆ ಒಟ್ಟು ಬರೀ ಹಿಂಗೆ ಯಾವ್ದು ಮಾಡಬೇಕು ಅದನ್ನು ಎಲ್ಲಿ ಮಾಡಬೇಕು ಅದು ಮರ್ತಾ ಬಿಡೋದು. ಹಂಗೆ ಅಲ್ಲಿ ಹೋಗಿ ಸುಮ್ಮನೆ ಒಬ್ಬರು ಆಗೋದು ಹಂಗೆ. ಇಲ್ಲಿ ನಗೋ ಅಂದ್ರೆ ಸುಮ್ಮನೆ ಕುಂದ್ರದಪ್ಪ ಹಂಗೆ. ಕೆಲವು ಮಂದಿ ಹೆಂಗೆ ಕುಂತಿರ್ತಾರೆ ಅಂದ್ರೆ ಇಲ್ಲಿ ಕುಂತಿದ್ವು ಇವು ಬೇರೆ ಅಲ್ಲ, ಸ್ಮಶಾನದಾಗ ಕುಂತಿದ್ವು ಅವು ಬೇರೆ ಅಲ್ಲ ಅನ್ನಂಗೆ. ಒಟ್ಟ ನೋಡ್ರಿ ಬಾಯ್ ಮಾಡಿ ಒಟ್ಟ ಏನು ನಗಂಗಿಲ್ಲ, ಏನು ಮಾಡಂಗಿಲ್ಲ, ಸುಮ್ಮನೆ ಏನು ಹೇಳಿದ್ರು ಸುಮ್ಮನೆ ಕುಂದಿರ್ತಾವೆ. ಮತ್ತು ಅಲ್ಲಿ ಹಂಗೆ ಕೂತಿರ್ತಾವೆ. ಅದಕ್ಕೆ ದಯಮಾಡಿ ಹೇಳ್ತೀನಿ ನಿಮ್ಗೆ, ಇದ್ದಾಗ ನಕ್ಕೊಂತ ಕುಂದ್ರೋದು